ಸೊ ಓಕೆ, ಈಗ 1 ಮಾರ್ಕ್ ಕ್ವಶನ್ಸ್ ಗಳನ್ನ ನೋಡೋಣ. ಸೊ 29th ಕ್ವಶನ್. ಸೊ ಕ್ವಶನ್ ನಂಬರ್ ಕಂಟಿನ್ಯೂ ಆಗುತ್ತೆ. ಸೊ ನೋಡಿ 29th ಕ್ವಶನ್, ವಾಟ್ ಆರ್ ಸಿಮಿಲರ್ ಫಿಗರ್ಸ್? ಸೊ ಸಿಮಿಲರ್ ಫಿಗರ್ ಆಗ್ಬೇಕಂದ್ರೆ ಯಾವ್ಯಾವ ಕಂಡೀಷನ್ಸ್ ಇರ್ಬೇಕಾಗತ್ತೆ? ಸೊ ಇಫ್ ದ 2 ಫಿಗರ್ಸ್ ಆರ್ ಸಿಮಿಲರ್, ಸೊ ಸಮಟೈಮ್ಸ್ ಏನಾಗಿರುತ್ತೆ ಸಿಮಿಲರ್ ಫಿಗರ್ ಅಲ್ಲಿ ದ ಸೈಜ್ ಇಸ್ ಡಿಫ್ರೆಂಟ್. ಸೊ ಡಿಫ್ರೆಂಟ್ ಸೈಜ್ ಕೂಡ ಇರುತ್ತೆ, ಬಟ್ ಫಿಗರ್ ಏನಾಗಿರುತ್ತೆ ಸಿಮಿಲರ್ ಆಗಿರುತ್ತೆ. ಆಯ್ತಾ? ಸೊ ಇಫ್ ಎನಿ 2 ಪಾಲಿಗಾನ್ಸ್ ಹ್ಯಾವ್ ಸೇಮ್ ಕರೆಸ್ಪಾಂಡಿಂಗ್ ಆಂಗಲ್ಸ್, ಸೊ ಏನಾಗಿರುತ್ತೆ ಇಲ್ಲಿ ಆಂಗಲ್ಸ್ ಏನಾಗಿರುತ್ತೆ ನೋಡಿ, ಡ್ರಾ ಮಾಡ್ತೀನಿ, ಒಂದು ಫಿಗರ್ ಅನ್ನ ಡ್ರಾ ಮಾಡ್ತೀನಿ. ಸೊ ಇಲ್ಲಿ ನೋಡಿ ಸ್ಕ್ವೇರ್, ಓಕೆ, ಸ್ಮಾಲರ್ ಸ್ಕ್ವೇರ್ ಅಂಡ್ ಬಿಗ್ಗರ್, ಓಕೆ. ಸೊ ಇಲ್ಲಿ ನೋಡಿ ಸಿಮಿಲರ್ ಫಿಗರ್ ಬಟ್ ಡಿಫ್ರೆಂಟ್ ಸೈಜ್, ಓಕೆ. ಸೊ ಇಲ್ಲಿ ಏನಾಗುತ್ತೆ, ಒಂದು ಸ್ಕ್ವೇರ್ ಅಲ್ಲಿ ಏನಾಗಿರುತ್ತೆ ಆಲ್ ಸೈಡ್ಸ್ ಆರ್ ಈಕ್ವಲ್, ಓಕೆ, ದೇರ್ ಪ್ರಪೋರ್ಷನ್ಸ್ ಈಕ್ವಲ್ ಇರುತ್ತೆ. ಸೊ ಅದೇ ರೀತಿ ಆಲ್ ಆಂಗಲ್ಸ್ ಆರ್ ಈಕ್ವಲ್, ಸೊ ಎಲ್ಲ ಆಂಗಲ್ಸ್ ಎಷ್ಟು ಇರುತ್ತೆ 90 ಡಿಗ್ರಿ ಇರುತ್ತೆ ಅಲ್ವಾ. ಸೊ ಹಾಗಾದ್ರೆ ಈ ಎರಡು ಫಿಗರ್ ಅನ್ನ ಏನಂತ ಹೇಳ್ಬೋದು ನಾನು, ಸಿಮಿಲರ್ ಅಂತ ಹೇಳ್ಬೋದು. ಸೊ ಏನ್ ಹೇಳತ್ತೆ ಇಲ್ಲಿ ಸ್ಟೇಟ್ಮೆಂಟ್, ಇಫ್ ಎನಿ 2 ಪಾಲಿಗಾನ್ಸ್ ಹ್ಯಾವ್ ಎ ಸೇಮ್ ಕರೆಸ್ಪಾಂಡಿಂಗ್ ಆಂಗಲ್ಸ್. ಸೊ ಆಂಗಲ್ಸ್ ಏನಾಗ್ತಾ ಇರಬೇಕು ಸಿಮಿಲರ್, ಕರೆಸ್ಪಾಂಡಿಂಗ್ ಆಂಗಲ್ಸ್ ಏನಿರ್ಬೇಕು ಈಕ್ವಲ್ ಇರಬೇಕು, ಅಂಡ್ ದ ಸೇಮ್ ರೇಷಿಯೋಸ್, ಸೊ ಈಕ್ವಲ್. ಸೊ ಏನಾಗಿರ್ಬೇಕು ಇದ್ರ ರೇಷಿಯೋಸ್ ಏನಾಗ್ತಾ ಇರಬೇಕು ಈಕ್ವಲ್ ಆಗಿರ್ಬೇಕು. ದೆನ್ ದ 2 ಪಾಲಿಗಾನ್ಸ್ ಆರ್ ಕಾಲ್ಡ್ ಎಸ್ ಎ ಸಿಮಿಲರ್ ಪಾಲಿಗಾನ್. ಫಾರ್ ಎಕ್ಸಾಂಪಲ್ ಟೇಕ್ ದಿ ಈಕ್ವಿಲ್ಯಾಟ್ರಲ್, 2 ಈಕ್ವಿಲ್ಯಾಟ್ರಲ್ ಟ್ರಯಾಂಗಲ್ಸ್. ಸೊ ಇಲ್ಲೂ ಕೂಡ ಏನಾಗುತ್ತೆ ಲೆಂತ್ ಆಫ್ ದಿ ಸೈಡ್ಸ್ ಏನಾಗಿರುತ್ತೆ ಈಕ್ವಲ್ ಇರುತ್ತೆ. ಸೊ ಅದೇ ರೀತಿ ಆಂಗಲ್ಸ್, ಆಲ್ ದ ಆಂಗಲ್ಸ್ ಆರ್ ಈಕ್ವಲ್, corresponding angles are equal, so which is called as a similar figure. So 30th question anna nodi,